ನಮಸ್ಕಾರ. ಇದು ನಿಮ್ಮೂರಲ್ಲಿ ಎಲ್ಲಿಯವರೆಗೂ ಕೂಡ ಮೋಸ ಹೋಗುವವರು ಇರ್ತಾರೋ ಅಲ್ಲಿಯವರೆಗೂ ಕೂಡ ಮೋಸ ಮಾಡುವವರು ಇದ್ದೇ ಇರ್ತಾರೆ. ಪ್ರತಿದಿನವೂ ಕೂಡ ಈ 420ಗಳ ಬಗ್ಗೆ ನಾವು ಹೇಳ್ತಾನೆ ಇರ್ತೀವಿ. ಹಾಗೆ ನಾಮ ಹಾಕಿದ್ರು, ಹೀಗೆ ನಾಮ ಹಾಕಿದ್ರು, ಹೀಗೆಲ್ಲ ಮೋಸ ಮಾಡ್ತಾರೆ. ಈ ಜಾಲಕ್ಕೆ ನೀವು ಬೀಳಬೇಡಿ, ಯಾರನ್ನು ಕೂಡ ನೀವು ಕಣ್ಮುಚ್ಚಿಕೊಂಡು ನಂಬೋಕೆ ಹೋಗಬೇಡಿ. ಈ ಥರದ್ದೆಲ್ಲ ನಾವು ಹೇಳ್ತಾನೆ ಇರ್ತೀವಿ. ಅದರ ಹೊರತಾಗಿಯೂ ಕೂಡ ಮೋಸ ಹೋಗುವವರು ಇದ್ದೇ ಇರ್ತಾರೆ, ಮೋಸ ಮಾಡುವವರು ಎಲ್ಲ ಕಡೆ ಇರ್ತಾರೆ. ಈಗಿನ ಕಾಲದಲ್ಲಿ ಹಣ ಡಬ್ಲಿಂಗ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ? ನೀವು ಕೊಟ್ಟ ಹಣ ಅದು ಡಬ್ಬಲ್ ಮಾಡಿ ನಿಮ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಎಷ್ಟೋ ಕೇಸ್ಗಳನ್ನು ನಾವು ತೋರಿಸಿದ್ದೀವಿ. ಹಣ ತಗೊಂಡು ಆನಂತರ ಅವರಿಗೆ ಮೋಸ ಮಾಡಿದ್ದು ಅಥವಾ ಹಣ ತಗೊಂಡು ಇನ್ನೆಲ್ಲೋ ಪರಾರಿಯಾಗಿದ್ದನ್ನು ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ. ಆದರೆ ಇಲ್ಲಿನ ನೂರಾರು ಜನ ಇದನ್ನೇ ನಂಬಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ. ಹಣ ಡಬಲ್ ಮಾಡಿಕೊಡ್ತೀವಿ ಅಂಥೇಳಿ ಆತ ಹೇಳಿದರೆ ಆತ ಹೇಳಿದ ಮಾತನ್ನು ಇವರು ನಂಬಿ ಆತನಿಗೆ ಹೂಡಿಕೆ ಮಾಡಿ ಆತನಿಗೆ ಹಣ ಕೊಟ್ಟು ಹಣ ಬರದೇ ಇದ್ದಾಗ ಅಥವಾ ಡಬ್ಬಲ್ ಮಾಡೋದು ಬಿಡಿ, ತಾವು ಕೊಟ್ಟ ಹಣವೂ ಕೂಡ ತಮ್ಮ ಕೈಗೆ ಸಿಗದೆ ಏನೋ ಕಷ್ಟಪಟ್ಟು ಇನ್ನೇನೋ ಮಾಡಿ ಕೊಟ್ಟ ಹಣ ಸಾಲ ಸೋಲ ಮಾಡಿ ಕೊಟ್ಟಿರ್ತಾರೆ. ಆ ಸಾಲನೂ ತೀರಿಸ್ಬೋದು, ಹಣನೂ ಡಬ್ಬಲ್ ಆಗಿ ಬರುತ್ತಲ್ಲ ಅಂತ. ಇದೆಲ್ಲವೂ ಕೂಡ ಮೋಸದ ಜಾಲ ಅಷ್ಟೇ. ಹೀಗೆ ಪಂಗನಾಮ ಹಾಕಿಸಿಕೊಂಡಂಥ ಜನ ಇವತ್ತು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಾವು ಹೀಗೆಲ್ಲ ಮೋಸ ಹೋದ್ವಿ ಅಂತೇಳಿ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ, ಹ್ಯಾವ್ ಎ ಲುಕ್. ಹಣ ಡಬಲ್ ಮಾಡೋದಾಗಿ ಪಂಗನಾಮ. 800 ಜನರಿಗೆ 50 ಕೋಟಿ ವಂಚಿಸಿದ ಕೇಡಿ. ಹಣ ಕಳೆದುಕೊಂಡು ಕಂಗಾಲಾಗಿ ನಿಂತಿರೋ ಇವರೆಲ್ಲರೂ ಕಲಬುರಗಿ ನಿವಾಸಿಗಳು. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈತನ ಹೆಸರು ರಾಮು ಅಕುಲ್ ಅಂತ. ಹೈದರಾಬಾದ್ ಮೂಲದ ಅಕುಲ್ ಕಳೆದ 6-7 ವರ್ಷಗಳಿಂದ ವಿನಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಷೇರು ಮಾರುಕಟ್ಟೆಯ ಕಚೇರಿಯನ್ನ ಆರಂಭಿಸಿದ್ದಾನೆ. ಕಾರ್ಪೊರೇಟ್ ರೀತಿಯಲ್ಲಿ ಕಚೇರಿಯನ್ನ ಮಾಡಿ ನೂರಾರು ಜನರಿಗೆ ತಾನು ಮಾಡಿದಿರೋ ಬಿಸಿನೆಸ್ ಬಗ್ಗೆ ಪ್ರಚಾರ ಮಾಡಿದ್ದಾನೆ. 1 ಲಕ್ಷ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 20,000 ಲಾಭ, 5 ಲಕ್ಷ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 50,000 ಬಡ್ಡಿ ಕೊಡುವುದಾಗಿ ಹೇಳಿದ್ದಾನೆ. ಅದರಂತೆ ಸಾರ್ವಜನಿಕರು ಹೆಚ್ಚಿನ ಹಣದ ಆಸೆಗೆ ಮೋಸ ಹೋಗಿ 2 ಲಕ್ಷ, 5 ಲಕ್ಷ, 15 ಲಕ್ಷ, 20 ಲಕ್ಷ, 25 ಲಕ್ಷದಿಂದ 1 ಕೋಟಿ ರೂಪಾಯಿ ಇವರಿಗೆ ವಿನಸ್ ಎಂಟರ್ಪ್ರೈಸಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಹಣ ಹೂಡಿಕೆ ಮಾಡಿದವರಿಗೆ ಲಾಭ ನೀಡ್ತಾ ಬಂದಿದ್ದು, ಹೇಗೋ ಲಾಭ ಬರುತ್ತೆ ಅಂತ ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧೆಡೆ ಜನ ಸುಮಾರು 15 ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಹಣ ಹೂಡಿಕೆ ಮಾಡಿದ ಜನರಿಗೆ ಲಾಭ ಕೊಡದೆ ರಾಮು ಅಕುಲ್ ತಲೆಮರೆಸಿಕೊಂಡಿದ್ದನು. ಬಳಿಕ ಹಣ ಕಳೆದುಕೊಂಡವರು ಸೆನ್ ಪೊಲೀಸರಿಗೆ ದೂರು ನೀಡಿದ್ದು, ದೂರಿನ ಮೇರೆಗೆ ಸೆನ್ ಪೊಲೀಸರು ಬಹುಕೋಟಿ ರೂಪಾಯಿ ವಂಚಿಸಿ ತಲೆಮರೆಸಿಕೊಂಡಿದ್ದ ರಾಮು ಅಕುಲ್ನನ್ನ ಹೈದರಾಬಾದ್ನಲ್ಲಿ ಬಂಧಿಸಿದ್ದಾರೆ. ಪ್ರತಿಯೊಬ್ಬರು ಎಷ್ಟು ಹೂಡಿಕೆ ಮಾಡಿದ್ದಾರೆ, ಎಷ್ಟು ರಿಟರ್ನ್ಸ್ ಬಂದಿದೆ, ಎಷ್ಟು ರೀಇನ್ವೆಸ್ಟ್ ಮಾಡಿದ್ದಾರೆ, ಅದು ಒಂದು ಕಂಪ್ಲೀಟ್ ಡಿಟೇಲ್ ಅನಾಲಿಸಿಸ್ ಮಾಡಬೇಕು. ಅದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಒಂದು ಈ ಪತ್ರಿಕಾ ತಮ್ಮೆಲ್ಲರ ಮುಖಾಂತರ ವಿನಂತಿ ಅಂತಂದರೆ, ಡೋಂಟ್ ಫಾಲ್ ಫಾರ್ ಈ ಶಾರ್ಟ್ ಗೇನ್ ಇನ್ವೆಸ್ಟ್ಮೆಂಟ್ ಫ್ರಾಡ್. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಇರೋದು ಹೈ ರಿಟರ್ನ್ಸ್. ಯಾವುದೇ ಹೈ ರಿಟರ್ನ್ ನೀಡುವಂಥ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರುತ್ತೆ, ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗಲ್ಲ. ಮತ್ತು ಇದಕ್ಕೆ ತಾವು ಮಾರು ಹೋಗಬೇಡಿ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇನ್ನು 6 ತಿಂಗಳು, 8 ತಿಂಗಳು, 12 ತಿಂಗಳು ಸ್ಕೀಮ್ ಮಾಡಿ ಜನರಿಂದ ಲಕ್ಷ ಕೋಟಿ ಹಣವನ್ನ ಹೂಡಿಕೆ ಮಾಡಿಕೊಳ್ತಾನೆ. ರಿಯಲ್ ಎಸ್ಟೇಟ್, ಆಗ್ರೋ ಇಂಡಸ್ಟ್ರಿ, ಮ್ಯೂಚುವಲ್ ಫಂಡ್, ಆನ್ಲೈನ್ ಟ್ರೇಡಿಂಗ್ ಇನ್ವೆಸ್ಟ್ ಮಾಡಿಸಿಕೊಳ್ತಿದ್ದ ಖತರ್ನಾಕ್ ಅಕುಲ್ ಆರಂಭದಲ್ಲೇ ಹಣ ಹೂಡಿಕೆ ಮಾಡಿದವರಿಗೆ 20% ಲಾಭಾಂಶ ನೀಡಿ ಗ್ರಾಹಕರ ವಿಶ್ವಾಸವನ್ನ ಗಳಿಸುತ್ತಿದ್ದ. ಕಲಬುರಗಿ ನಗರ ಅಷ್ಟೇ ಅಲ್ಲದೆ ಯಾದಗಿರಿ, ರಾಯಚೂರು, ಬೀದರ್ ಸೇರಿದಂತೆ ವಿವಿಧೆಡೆ 10 ಸಿಬ್ಬಂದಿ ಇಟ್ಟುಕೊಂಡು ಮನಿ ಡಬ್ಲಿಂಗ್ ದಂಧೆ ನಡೆಸುತ್ತಿದ್ದನು. ಫಸ್ಟ್ 5 ಲಕ್ಷ ಕೊಟ್ಟೆ, 2,50,000 ನಮಗೆ ರಿಟರ್ನ್ ಕೊಟ್ಟರು. 5 ಲಕ್ಷ ಹೊಳೆ ರಿಟರ್ನ್ 6 ಮಂತ್ ಬಿಟ್ಟು ಕೊಡ್ತೀನಿ ಅಂತಂದರು. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮಾಡಪ್ಪ, ನಿಂಗೆ ಮತ್ತೆ ಕೊಡ್ತೀನಿ ನಾನು ಇಂಟ್ರೆಸ್ಟ್ ಅಂತ ಹೇಳಿದೆ. ಮತ್ತು ಒಂದು 40 ಲಕ್ಷ ತಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದಾದಮೇಲೆ ಮತ್ತೆ 9 ಲಕ್ಷ ಮಾಡಿದೆ, 8 ಲಕ್ಷ ಮಾಡಿದೆ. ನಮ್ಮ ಹಳೆಗೆ ಹೇಳಿದೆ, ನಮ್ಮ ಮಿಸ್ಸಸ್ ಅವ್ರಿಗೆ ಹೇಳಿದೆ, ಮತ್ತು ನಮ್ಮ ಕಜಿನ್ ಬ್ರದರ್ಗೆ ಹೇಳಿದೆ. ಅವರು ಹೊಲ ರಿಜಿಸ್ಟ್ರೇಷನ್ ಮಾಡಿ, ಹೊಲ ದುಡ್ಡು ಇದ್ದಿದ್ದಿಲ್ಲ ಮತ್ತು ನಾವು 2% ರಿಜಿಸ್ಟ್ರೇಷನ್ ಮಾಡಿ ದುಡ್ಡು ತಂದು ಶೇರ್ ಮಾಡಿದೆ. 1 ತಿಂಗಳು 2 ತಿಂಗಳು ಇಂಟ್ರೆಸ್ಟ್ ಕೊಟ್ಟ, ಮುಂದೆ ದುಡ್ಡು ಕೊಡಲಿಲ್ಲ ನಮಗೆ, ಎಬ್ಸೆಂಟ್ ಆಗಿಬಿಟ್ಟು. ಬಹುಕೋಟಿ ರೂಪಾಯಿ ವಂಚನೆ ಮಾಡಿ ಪೊಲೀಸರ ಅತಿಥಿಯಾಗಿರೋ ರಾಮು ಅಕುಲ್ನನ್ನ ಪೊಲೀಸರು ಬಂಧಿಸಿದ್ದು, ಹಣ ಕಳೆದುಕೊಂಡು ಕಂಗಾಲಾಗಿರೋ ಜನರಿಗೆ ವಂಚಕನಿಂದ ವಸೂಲಿ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.
ಓಂ ಪ್ರಕಾಶ್ ಎಚ್ ಮುನ್ನೂರು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಹಣ ಕಳೆದುಕೊಂಡು ಕಂಗಾಲಾಗಿ ನಿಂತಿರೋ ಇವರೆಲ್ಲರೂ ಕಲಬುರಗಿ ನಿವಾಸಿಗಳು. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈತನ ಹೆಸರು ರಾಮು ಅಕುಲ್ ಅಂತ. ಹೈದರಾಬಾದ್ ಮೂಲದ ಅಕುಲ್ ಕಳೆದ 6-7 ವರ್ಷಗಳಿಂದ ವಿನಸ್ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಷೇರು ಮಾರುಕಟ್ಟೆಯ ಕಚೇರಿಯನ್ನ ಆರಂಭಿಸಿದ್ದಾನೆ. ಕಾರ್ಪೊರೇಟ್ ರೀತಿಯಲ್ಲಿ ಕಚೇರಿಯನ್ನ ಮಾಡಿ ನೂರಾರು ಜನರಿಗೆ ತಾನು ಮಾಡಿದಿರೋ ಬಿಸಿನೆಸ್ ಬಗ್ಗೆ ಪ್ರಚಾರ ಮಾಡಿದ್ದಾನೆ. 1 ಲಕ್ಷ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 20,000 ಲಾಭ, 5 ಲಕ್ಷ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 50,000 ಬಡ್ಡಿ ಕೊಡುವುದಾಗಿ ಹೇಳಿದ್ದಾನೆ. ಅದರಂತೆ ಸಾರ್ವಜನಿಕರು ಹೆಚ್ಚಿನ ಹಣದ ಆಸೆಗೆ ಮೋಸ ಹೋಗಿ 2 ಲಕ್ಷ, 5 ಲಕ್ಷ, 15 ಲಕ್ಷ, 20 ಲಕ್ಷ, 25 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ವಿನಸ್ ಎಂಟರ್ಪ್ರೈಸಸ್ನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ಹಣ ಹೂಡಿಕೆ ಮಾಡಿದವರಿಗೆ ಲಾಭ ನೀಡ್ತಾ ಬಂದಿದ್ದು, ಹೇಗೋ ಲಾಭ ಬರುತ್ತೆ ಅಂತ ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧೆಡೆ ಜನ ಸುಮಾರು 15 ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡಿದ್ದಾರೆ. ಕೆಲ ದಿನಗಳ ಬಳಿಕ ಹಣ ಹೂಡಿಕೆ ಮಾಡಿದ ಜನರಿಗೆ ಲಾಭ ಕೊಡದೆ ರಾಮು ಅಕುಲ್ ತಲೆಮರೆಸಿಕೊಂಡಿದ್ದನು. ಬಳಿಕ ಹಣ ಕಳೆದುಕೊಂಡವರು ಸೆನ್ ಪೊಲೀಸರಿಗೆ ದೂರು ನೀಡಿದ್ದು, ದೂರಿನ ಮೇರೆಗೆ ಸೆನ್ ಪೊಲೀಸರು ಬಹುಕೋಟಿ ರೂಪಾಯಿ ವಂಚಿಸಿ ತಲೆಮರೆಸಿಕೊಂಡಿದ್ದ ರಾಮು ಅಕುಲ್ನನ್ನ ಹೈದರಾಬಾದ್ನಲ್ಲಿ ಬಂಧಿಸಿದ್ದಾರೆ. ಪ್ರತಿಯೊಬ್ಬರು ಎಷ್ಟು ಹೂಡಿಕೆ ಮಾಡಿದ್ದಾರೆ, ಎಷ್ಟು ರಿಟರ್ನ್ಸ್ ಬಂದಿದೆ, ಎಷ್ಟು ರೀಇನ್ವೆಸ್ಟ್ ಮಾಡಿದ್ದಾರೆ, ಅದು ಒಂದು ಕಂಪ್ಲೀಟ್ ಡಿಟೇಲ್ ಅನಾಲಿಸಿಸ್ ಮಾಡಬೇಕು. ಅದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಒಂದು ಈ ಪತ್ರಿಕಾ ತಮ್ಮೆಲ್ಲರ ಮುಖಾಂತರ ವಿನಂತಿ ಅಂತಂದರೆ, ಡೋಂಟ್ ಫಾಲ್ ಫಾರ್ ಈ ಶಾರ್ಟ್ ಗೇನ್ ಇನ್ವೆಸ್ಟ್ಮೆಂಟ್ ಫ್ರಾಡ್. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಇರೋದು ಹೈ ರಿಟರ್ನ್ಸ್. ಯಾವುದೇ ಹೈ ರಿಟರ್ನ್ ನೀಡುವಂಥ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರುತ್ತೆ, ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗಲ್ಲ. ಮತ್ತು ಇದಕ್ಕೆ ತಾವು ಮಾರು ಹೋಗಬೇಡಿ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಇನ್ನು 6 ತಿಂಗಳು, 8 ತಿಂಗಳು, 12 ತಿಂಗಳು ಸ್ಕೀಮ್ ಮಾಡಿ ಜನರಿಂದ ಲಕ್ಷ ಕೋಟಿ ಹಣವನ್ನ ಹೂಡಿಕೆ ಮಾಡಿಕೊಳ್ತಾನೆ. ರಿಯಲ್ ಎಸ್ಟೇಟ್, ಆಗ್ರೋ ಇಂಡಸ್ಟ್ರಿ, ಮ್ಯೂಚುವಲ್ ಫಂಡ್, ಆನ್ಲೈನ್ ಟ್ರೇಡಿಂಗ್ ಇನ್ವೆಸ್ಟ್ ಮಾಡಿಸಿಕೊಳ್ತಿದ್ದ ಖತರ್ನಾಕ್ ಅಕುಲ್ ಆರಂಭದಲ್ಲೇ ಹಣ ಹೂಡಿಕೆ ಮಾಡಿದವರಿಗೆ 20% ಲಾಭಾಂಶ ನೀಡಿ ಗ್ರಾಹಕರ ವಿಶ್ವಾಸವನ್ನ ಗಳಿಸುತ್ತಿದ್ದ. ಕಲಬುರಗಿ ನಗರ ಅಷ್ಟೇ ಅಲ್ಲದೆ ಯಾದಗಿರಿ, ರಾಯಚೂರು, ಬೀದರ್ ಸೇರಿದಂತೆ ವಿವಿಧೆಡೆ 10 ಸಿಬ್ಬಂದಿ ಇಟ್ಟುಕೊಂಡು ಮನಿ ಡಬ್ಲಿಂಗ್ ದಂಧೆ ನಡೆಸುತ್ತಿದ್ದನು. ಫಸ್ಟ್ 5 ಲಕ್ಷ ಕೊಟ್ಟೆ, 2,50,000 ನಮಗೆ ರಿಟರ್ನ್ ಕೊಟ್ಟರು. 5 ಲಕ್ಷ ಹೊಳೆ ರಿಟರ್ನ್ 6 ಮಂತ್ ಬಿಟ್ಟು ಕೊಡ್ತೀನಿ ಅಂತಂದರು. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮಾಡಪ್ಪ, ನಿಂಗೆ ಮತ್ತೆ ಕೊಡ್ತೀನಿ ನಾನು ಇಂಟ್ರೆಸ್ಟ್ ಅಂತ ಹೇಳಿದೆ. ಮತ್ತು ಒಂದು 40 ಲಕ್ಷ ತಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಅದಾದಮೇಲೆ ಮತ್ತೆ 9 ಲಕ್ಷ ಮಾಡಿದೆ, 8 ಲಕ್ಷ ಮಾಡಿದೆ. ನಮ್ಮ ಹಳೆಗೆ ಹೇಳಿದೆ, ನಮ್ಮ ಮಿಸ್ಸಸ್ ಅವ್ರಿಗೆ ಹೇಳಿದೆ, ಮತ್ತು ನಮ್ಮ ಕಜಿನ್ ಬ್ರದರ್ಗೆ ಹೇಳಿದೆ. ಅವರು ಹೊಲ ರಿಜಿಸ್ಟ್ರೇಷನ್ ಮಾಡಿ, ಹೊಲ ದುಡ್ಡು ಇದ್ದಿದ್ದಿಲ್ಲ, ಮತ್ತು ನಾವು 2% ರಿಜಿಸ್ಟ್ರೇಷನ್ ಮಾಡಿ ದುಡ್ಡು ತಂದು ಶೇರ್ ಮಾಡಿದೆ. 1 ತಿಂಗಳು 2 ತಿಂಗಳು ಇಂಟ್ರೆಸ್ಟ್ ಕೊಟ್ಟ, ಮುಂದೆ ದುಡ್ಡು ಕೊಡಲಿಲ್ಲ ನಮಗೆ, ಎಬ್ಸೆಂಟ್ ಆಗಿಬಿಟ್ಟು. ಬಹುಕೋಟಿ ರೂಪಾಯಿ ವಂಚನೆ ಮಾಡಿ ಪೊಲೀಸರ ಅತಿಥಿಯಾಗಿರೋ ರಾಮು ಅಕುಲ್ನನ್ನ ಪೊಲೀಸರು ಬಂಧಿಸಿದ್ದು, ಹಣ ಕಳೆದುಕೊಂಡು ಕಂಗಾಲಾಗಿರೋ ಜನರಿಗೆ ವಂಚಕನಿಂದ ವಸೂಲಿ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.